नाजरीन आदाब अर्ज़ है, एमआरएफ टीवी कर्नाटका में आपका इस्तकबाल है। कर्नाटक के जिला मंगलुरु में जुमेरात की रात एक मुस्लिम शख्स को गले पर वार करके कत्ल कर दिया गया, जिसकी शनाख्त मोहम्मद फाजिल के नाम से हुई है। ये वाक़या मंगलुरु के मज़ाफ़ात में वाक़ी सूरतकल में कपड़े की दुकान के बाहर हुआ है। ये वाक़या भारतीय जनता पार्टी के युवा मोर्चा के कारकुन 32 साला परवीन नेतावर को दक्षिण कन्नड़ में चाकू मारकर हलाक करने के 2 दिन बाद पेश आया, जिसके नतीजे में बीजेपी कारकुनों ने बड़े पैमाने पर गम और गुस्सा और एहतजाज किया। फाजिल की मौत उस वक्त हुई जब चीफ मिनिस्टर बसवराज बोम्माई नेतावर की रिहाइशगाह के दौरे पर थे। फाजिल सूरतकल के करीब मंगलपेट के रहने वाला था। उसकी मौत ने हुक्काम को सूरतकल और मुल्की बाजपे और पनम्बूर में सीआरपीसी के दफा 144 नाफिज करने पर मजबूर किया। मौसूला इत्तलाआत के मुताबिक फाजिल के हमलावरों ने कत्ल के वक्त अपने चेहरों पर नकाब लगाए हुए थे। हमले में वो शदीद जख्मी हुआ और अस्पताल ले जाते हुए रास्ते में ही दम तोड़ दिया। 8 ಗಂಟೆ ಸಮಯದಲ್ಲಿ ಒಬ್ಬ ಯುವಕನ ಮೇಲೆ 3-4 ಜನ ಬಂದು ಅಸಾಲ್ಟ್ ಮಾಡಿದ್ದಾರೆ ಅನ್ನೋಂಥದ್ದು ಇನ್ಫಾರ್ಮೇಷನು. ನಮ್ಮ ಆಫೀಸರ್ಸ್ ಹಾಸ್ಪಿಟ್ಲ್ ಹತ್ರ ಹೋಗಿದ್ದಾರೆ, ಏನೋ ಒಂದು ಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಮಾಡಿರೋದು ಮತ್ತು ಕಾರಣ ಏನಾದ್ರು ಗೊತ್ತಾಯಿತು? ಅದೇನು ಗೊತ್ತಾಗಿಲ್ಲ. ಯಾರು ಮಾಡಿದ್ದಾರೆ, ಕಾರಣ ಏನು ಅನ್ನೋಂಥದ್ದು ಯಾವುದು ಸದ್ಯಕ್ಕೆ ಗೊತ್ತಾಗಿಲ್ಲ. ಅದನ್ನು ಪತ್ತೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಸೂರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಮತ್ತು ನಾನು ಈ ಭಾಗದ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇದು ಯಾವ ಕಾರಣದಿಂದ ಆಗಿದೆ, ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಆದಷ್ಟು ಬೇಗ ತ್ವರಿತವಾಗಿ ನಾವು ಪತ್ತೆ ಮಾಡ್ತೀವಿ. ಹಾಗಾಗಿ ಯಾರು ಗೊಂದಲಗಳಿಗೆ, ರ್ಯೂಮರ್ಸಿಗೆ, ಆಮೇಲೆ ಊಹಾಪೋಹಗಳಿಗೆ ಕಿವಿ ಕೊಡಬಾರ್ದು. ಇಲ್ಲಿ ಅಶಾಂತಿ ಉಂಟಾಗಬಾರ್ದು ಮತ್ತು ನೆಮ್ಮದಿ ಅಂದರೆ ಪೀಸ್ ಪ್ರಿವೇಲ್ ಆಗಬೇಕು ಅನ್ನೋ ಕಾರಣಕ್ಕೆ ಸೂರತ್ಕಲ್, ಪಣಂಬೂರ್, ಮುಲ್ಕಿ ಮತ್ತು ಬಜ್ಪೆ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು 144 ಜಾರಿ ಮಾಡಿದ್ದೀವಿ. ಅದೇ ರೀತಿ ನಾಳೆ ಪೂರ್ತಿ ಮದ್ಯದಂಗಡಿ ಬಂದಿರುತ್ತೆ. ಹಾಗಾಗಿ ಸಾರ್ವಜನಿಕರು ಯಾವುದೇ ಶಾಂತಿ ಕದಡುವಂಥ ಪ್ರಯತ್ನ ಮಾಡಬಾರ್ದು. ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಂಪೂರ್ಣವಾಗಿ ಈಗಾಗಲೇ ನಿಯೋಜನೆಗೊಂಡಿದ್ದಾರೆ. ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳ್ತೀವಿ. ಮತ್ತು ನಿಷೇಧಾಜ್ಞೆಯ ಸಂದರ್ಭದಲ್ಲಿ ಇಲ್ಲಿ ಹೇಗಿರುತ್ತೆ ವಾತಾವರಣ, ಮತ್ತು ಇಲ್ಲಿ ಸೆಕ್ಯೂರಿಟಿ ಯಾವ ಥರ ಇರುತ್ತೆ? ಸೆಕ್ಯೂರಿಟಿ ಏನಿಲ್ಲ ನೋಡಿ, ಈಗ ಇನ್ಸಿಡೆಂಟು ಆಗಿರೋದ್ರ ನಂತರ ನಮ್ಮ ಅಧಿಕಾರಿಗಳಾಗಲೇ ಯಾವೊಂದು ಕಾರಣಕ್ಕೆ ಇದಾಯಿತು ಅಂತಂದು ಪತ್ತೆ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಅವ್ರ ಜೊತೆ ಇದ್ದವ್ರ ಹತ್ರ ಎಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹೇಳೋದು, ಪೊಲೀಸ್ ಇಲಾಖೆ ಇಲ್ಲಿ ತ್ವರಿತವಾಗಿ ನಿಷ್ಪಕ್ಷಪಾತವಾಗಿ ಕ್ರಮ ಕೈಗೊಳ್ಳುತ್ತೆ. ನಮ್ಮಲ್ಲಿ ವಿಶ್ವಾಸ ಇಟ್ಟು ಯಾರು ಸಾರ್ವಜನಿಕರು ಅಶಾಂತಿಗೆ ಅವಕಾಶ ಮಾಡಿಕೊಡ್ಬಾರ್ದು.
है।